ವರಿಷ್ಠರಿಂದ ಎಚ್ಚರಿಕೆಯ ಸಂದೇಶ ಬಂದಿದೆ ಅಂತ ಹೇಳಿ ಈಗಾಗಲೇ ಸಹ ಉಸ್ತುವಾರಿಗಳೇ ಸ್ಪಷ್ಟನೆ ಕೊಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಈ ಬೆನ್ನಲ್ಲೇ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ಮಾತನಾಡಿದ್ದಾರೆ. ಇನ್ನು ಮುಂದೆ ಪಕ್ಷದ ವಿಚಾರವನ್ನ ನಾಲ್ಕು ಗೋಡೆಯ ಮಧ್ಯೆ ಮಾತ್ರ ಮಾತನಾಡಬೇಕು, ಬಹಿರಂಗವಾಗಿ ಏನನ್ನೂ ಕೂಡ ಮಾತನಾಡುವಂತಿಲ್ಲ. ಸರ್ಕಾರದ ವಿರುದ್ಧ ಒಗ್ಗಟ್ಟಿನ ಮೂಲಕ ನಾವು ಹೋರಾಟ ಮಾಡಬೇಕು, ಎಲ್ಲರೂ ಕೂಡ ಒಟ್ಟಾಗಿ ಹೋಗಬೇಕು ಅಂತ ಹೇಳಿ ಹೈಕಮಾಂಡ್ ಸೂಚನೆ ಬಂದಿದೆ. ವಿಪಕ್ಷ ನಾಯಕ ಆರ್ ಅಶೋಕ್ ಹೈಕಮಾಂಡ್ ಸೂಚನೆಯ ಬೆನ್ನಲ್ಲೇ ತಮ್ಮ ಮೊದಲ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ನಮ್ಮ ಇನ್ಚಾರ್ಜ್ ಅವರು ಕೂಡ ಇಷ್ಟೊತ್ತು ಸುಮಾರು 1 ಗಂಟೆಗಳ ಕಾಲ ಅವ್ರ ಜೊತೆ ಮಾತಾಡಿದ್ದೀನಿ. ಅವರು ಹೇಳಿದ್ದಾರೆ, ಏನೇ ಮಾತಾಡಬೇಕಾದರೂ ಪಾರ್ಟಿಯ 4 ಗೋಡೆಗಳ ಮಧ್ಯೆನೇ ಮಾತಾಡಬೇಕು ಅನ್ನೋ ಒಂದು ವಿಚಾರವನ್ನು ಎಲ್ಲರಿಗೂ ಹೇಳಿ ಅಂತ ನಮ್ಮ ಇನ್ಚಾರ್ಜ್ ಅವರು ಹೇಳಿದ್ದಾರೆ. ಅವ್ರು ಏನು ಹೇಳಿದ್ದಾರೆ ಅದನ್ನು ನಾನು ಹೇಳ್ತಾ ಇದ್ದೀನಿ. ಅದು ಅವರ ಅಭಿಪ್ರಾಯನೂ ಹೌದು, ನನ್ನ ಅಭಿಪ್ರಾಯನೂ ಹೌದು. ಕೇಂದ್ರದ ಅಭಿಪ್ರಾಯನೂ ಅದೇ, ನಮ್ಮ ಇನ್ಚಾರ್ಜು ನಮ್ಮ ರೆಡ್ಡಿಯವರ ಅಭಿಪ್ರಾಯನೂ ಅದೇ, ನನ್ನ ಅಭಿಪ್ರಾಯನೂ ಅದೇ. ಏನೇ ಇದ್ದರೂ 4 ಗೋಡೆಗಳ ಮಧ್ಯೆ ಮಾತಾಡೋವಂಥದ್ದು ಒಳ್ಳೆಯದು. ಇಂಥ ಒಂದು ಸುವರ್ಣ ಅವಕಾಶ ನಮ್ಗೆ ಸಿಕ್ಕಿದೆ. ಕಾಂಗ್ರೆಸ್ ಅವರು ದಿನನಿತ್ಯ ಸ್ಕ್ಯಾಂಡಲ್ಗಳಲ್ಲಿ ಅಧಿಕಾರದ ದುರುಪಯೋಗ, ಭ್ರಷ್ಟಾಚಾರ, ಲೂಟಿ, 60% ಕಮಿಷನ್ನು, ಬಾಣಂತಿಯರ ಸಾವು, ಮೈಕ್ರೋ ಫೈನಾನ್ಸಲ್ಲಿ ಸಾವು ಆಗ್ತಾ ಇರ್ತಕ್ಕಂಥದ್ದು, ಲವ್ ಜಿಹಾದು, ಭಾಳಷ್ಟು ವಿಚಾರಗಳು, ಮೂಡ, ವಾಲ್ಮೀಕಿ, ಈ ಥರ ಎಷ್ಟೊಂದು ಹಗರಣಗಳು ಸಿಕ್ಕಾಕೊಂಡಿದೆ. ಎಲ್ಲರೂ ನಾವೆಲ್ಲ ಒಟ್ಟಿಗೆ ಹೋರಾಟ ಮಾಡಿದ್ರೆ ಕಾಂಗ್ರೆಸ್ಸನ್ನು ಬಗ್ಗುಬಡಿಬೋದಾಯಿತು. ಸ್ವಲ್ಪ ಅಡೆತಡೆ ಆಗಿದೆ. ನನಗನ್ಸುತ್ತೆ ನಮ್ಮ ಇನ್ಚಾರ್ಜ್ ಅವರು ಮಾತಾಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶ್ರೀನಿವಾಸ್, ವರಿಷ್ಠರ ಸೂಚನೆ ಸಹ ಉಸ್ತುವಾರಿಯ ಮೂಲಕ ಈಗ ರಾಜ್ಯ ನಾಯಕರನ್ನು ತಲುಪಿದಂತೆ ಕಾಣಿಸ್ತಾ ಇದೆ. ಬಟ್ ಇಲ್ಲಿ ಕಾಡ್ತಾ ಇರುವಂತಹ ಪ್ರಶ್ನೆ, ಉಸ್ತುವಾರಿಯ ಮಾತಿಗೇನೆ ಕಿಮ್ಮತ್ತನ್ನು ಕೊಡದೇ ಇರುವಂತಹ ಕೆಲ ನಾಯಕರುಗಳು ಹಾದಿಯಲ್ಲಿ ನಿಂತು ಅವರದ್ದೇ ನಾಯಕರುಗಳ ವಿರುದ್ಧ ಬಹಿರಂಗ ಹೇಳಿಕೆಗಳನ್ನು ಕೊಡ್ತಾ ಇದ್ರು. ಬಟ್ ಈಗ ಉಪ ಉಸ್ತುವಾರಿ ಕೊಟ್ಟಿರುವಂತಹ ಈ ಎಚ್ಚರಿಕೆಗೆ ಯಾವ ರೀತಿಯ ಬೆಲೆ ಸಿಗುತ್ತೆ ಅಂಥೇಳಿ, ಇವರ ಬಾಯಿ ಮುಚ್ಚಿಸ್ಲಿಕ್ಕೆ ಈ ಒಂದು ಎಚ್ಚರಿಕೆ ಸಾಧ್ಯತೆ ಇದೆಯಾ ಅಂಥೇಳಿ ಶ್ರೀನಿವಾಸ್? ಪ್ರೇಮ್, ಈಗ ಏನು ಹೈಕಮಾಂಡ್ನ ನಾಯಕರು ಸಂದೇಶವನ್ನು ರವಾನೆ ಮಾಡಿದ್ದಾರೆ, ಅದಕ್ಕೆ ಎಷ್ಟರ ಮಟ್ಟಿಗೆ ಬೆಲೆ ಇದೆ ಅನ್ನುವಂಥದ್ದು ಕಾಲ ನಿರ್ಧಾರ ಮಾಡಬೇಕಾಗುತ್ತೆ. ಯಾವಾಗ ರೆಬಲ್ಸ್ ನಾಯಕರು ದೆಹಲಿಗೆ ಹೋಗಿ ಹೈಕಮಾಂಡ್ ನಾಯಕರ ಭೇಟಿ ಆಗದೆ ವಾಪಸ್ ಬಂದ್ರು, ಅದಾದ ನಂತರ ಈ ಸಂದೇಶವನ್ನು ಕೊಡುವಂಥ ಪ್ರಯತ್ನವನ್ನು ಹೈಕಮಾಂಡ್ ಮಾಡಿದೆ. ಸಹ ಉಸ್ತುವಾರಿಗಳಾದಂತಹ ಸುಧಾಕರ್ ರೆಡ್ಡಿ ಅವರು ಅಶೋಕ್ ಅವ್ರ ಜೊತೆನೂ ಕೂಡ ಸುಮಾರು 1 ಗಂಟೆಗಳ ಕಾಲ ಚರ್ಚೆಯನ್ನು ಮಾಡಿದ್ರು. ಅದಾದ ನಂತರ ಅವರೇ ಸುದ್ದಿಗೋಷ್ಠಿಯನ್ನು ಮಾಡಿ ಹೈಕಮಾಂಡ್ ಯಾವ ಸಂದೇಶವನ್ನು ಕೊಟ್ಟಿದೆ ಅನ್ನುವಂಥದ್ದನ್ನು ಸ್ಪಷ್ಟಪಡಿಸಿದ್ರು. ಅದನ್ನ ಅಶೋಕ್ ಅವರು ಕೂಡ ಹೌದು, ಹೈಕಮಾಂಡ್ ಇನ್ ಮುಂದೆ ಯಾರು ಕೂಡ ಮಾತನಾಡಬಾರ್ದು, 4 ಗೋಡೆಗಳ ಮಧ್ಯೆನೇ ಏನಿದ್ರು ಕೂಡ ಇತ್ಯರ್ಥ ಮಾಡ್ಕೊಳ್ಬೇಕು ಅನ್ನುವಂಥ ಸಂದೇಶವನ್ನು ಹೈಕಮಾಂಡ್ ಕೊಟ್ಟಿದೆ ಅನ್ನುವಂಥದ್ದನ್ನ ಸ್ಪಷ್ಟಪಡಿಸಿದ್ರು. ಹೀಗಾಗಿ ಈಗ ರೆಬಲ್ಸ್ ನಾಯಕರು ಸೇರಿದಂತೆ ಯತ್ನಾಳ್ ಬಣ ಆಗಿರಬಹುದು ಅಥವಾ ವಿಜೇಂದ್ರ ಬಣ ಆಗಿರಬಹುದು ಯಾವ ನಿಲುವನ್ನು ತೆಗೆದುಕೊಳ್ಳುತ್ತೆ ಅಂತ ನೋಡ್ಬೇಕಾಗುತ್ತೆ. ಯಾಕಂದ್ರೆ ಹೈಕಮಾಂಡೇ ಸಂದೇಶ ಕೊಟ್ಟಿರೋದ್ರಿಂದ ಇನ್ನು ಮುಂದೆ ಎಲ್ಲವೂ ಅಂತ್ಯ ಕಾಣುವಂತಹವರೆಗೂ ಕೂಡ ಯಾರು ಕೂಡ ಮಾತನಾಡ್ತಾರಾ ಇಲ್ವಾ ಅನ್ನೋದನ್ನ ಕಾದು ನೋಡ್ಬೇಕು. ಆದ್ರೆ ಸಹ ಉಸ್ತುವಾರಿಗಳು ಕಡಾಖಂಡಿತವಾಗಿ ಸ್ಪಷ್ಟ ಸಂದೇಶವನ್ನ ಬಿಜೆಪಿ ನಾಯಕರಿಗೆ ಕೊಟ್ಟಿದ್ದಾರೆ. ಚುನಾವಣೆ ವಿಚಾರ, ಎಸ್ಪೆಷಲಿ ರಾಜ್ಯಾಧ್ಯಕ್ಷರ ಚುನಾವಣೆ ವಿಚಾರ ಹೈಕಮಾಂಡ್ ಗಮನದಲ್ಲಿದೆ. ಆ ಪ್ರಕ್ರಿಯೆಗಳು ಕೂಡ ಪ್ರಾರಂಭ ಆಗಿದ್ದಾವೆ. ಹೈಕಮಾಂಡ್ಗೆ ಯಾವ ಸಮಯದಲ್ಲಿ ಏನ್ ಮಾಡಬೇಕು ಅನ್ನುವಂಥದ್ದು ಗೊತ್ತು. ಹಾಗಾಗಿ ರಾಜ್ಯದ ಯಾವುದೇ ನಾಯಕರು ಬಹಿರಂಗವಾಗಿ ಮಾತನಾಡಬಾರ್ದು ಅನ್ನುವಂತಹ ಸಂದೇಶವನ್ನ ಸುಧಾಕರ್ ರೆಡ್ಡಿ ಅವರು ಕೊಟ್ಟಿರುವಂತದ್ದು. ಜೊತೆಗೆ ಈಗ ನಡೀತಿರುವಂತಹ ವಿದ್ಯಮಾನಗಳು ಪಕ್ಷದ ಲಕ್ಷಾಂತರ ಕಾರ್ಯಕರ್ತರಿಗೆ ನೋವಾಗಿದೆ. ಇದೇ ರೀತಿ ಆದ್ರೆ ಪಕ್ಷಕ್ಕೆ ಮತ್ತಷ್ಟು ಡ್ಯಾಮೇಜ್ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ಹೈಕಮಾಂಡ್ ಸಂದೇಶ ರವಾನೆ ಮಾಡಿದೆ. ಏನೇ ಇದ್ರೂ ಕೂಡ ಆಂತರಿಕ ಕಿತ್ತಾಟಗಳು ಅಥವಾ ಆಂತರಿಕ ವಿಚಾರಗಳು ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಮಾಡಬೇಕು, ಇನ್ನು ಮುಂದೆ ಎಲ್ಲೂ ಮಾತನಾಡಬಾರ್ದು ಅನ್ನುವಂತಹ ಎಚ್ಚರಿಕೆ ರೂಪದಲ್ಲಿ ಸಂದೇಶವನ್ನು ಕೊಟ್ಟಿದ್ದಾರೆ. ಹೀಗಾಗಿ ನೋಡಬೇಕು ಆ ಒಂದು ಎಚ್ಚರಿಕೆ ರೂಪದ ಸಂದೇಶವನ್ನ ರಾಜ್ಯ ಬಿಜೆಪಿ ನಾಯಕರು ಪಾಲನೆ ಮಾಡ್ತಾರಾ ಇಲ್ವಾ ಅನ್ನೋದನ್ನ ಕಾದು ನೋಡ್ಬೇಕಾಗತ್ತೆ. ಪ್ರೇಮ್. ಓಕೆ, ಥ್ಯಾಂಕ್ ಯು ಶ್ರೀನಿವಾಸ್ ತಮ್ಮೆಲ್ಲ ಮಾಹಿತಿಗಾಗಿ.